ಸೊ ಹಾಯ್ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಕ್ಲಾಸಲ್ಲಿ ನೋಡಿದ್ರೆ ಫಸ್ಟ್ ನಾವು ಕಲಿತಾ ಇರೋದು ಕಾಂಪ್ಲಿಮೆಂಟ್ಸ್. ಈ ಕಾಂಪ್ಲಿಮೆಂಟ್ಸ್ ಹೆಂಗಪ್ಪ ಮಾಡೋದು ಅಂದರೆ ಫಸ್ಟ್ ನಮ್ಗೆ ಗೊತ್ತಿರಬೇಕು ಬೇಸ್ ಏನು ಅಂತ. ಸೊ ಬೇಸ್ ಅಂದರೆ ನಿಯರೆಸ್ಟ್ ವ್ಯಾಲ್ಯೂ ಆಫ್ ದ 10, 100, 1000, 10,000 ಆ ಥರ. ಸೊ 1 to 9 ಬೇಸ್ ಬಂದುಬಿಟ್ಟು 10 ಇರುತ್ತೆ. ಸೊ 11 to 99 ಬೇಸ್ ಬಂದುಬಿಟ್ಟು 100 ಇರುತ್ತೆ. ಸೊ 101 ಬೇಸ್ ಬಂದುಬಿಟ್ಟು 999 ಇರುತ್ತೆ. ದಟ್ ಬೇಸ್ ಬಂದುಬಿಟ್ಟು 1000. ಹಾಗೆ 1001 to 4 9s ಅಂದರೆ 9099 ಇದ್ರ ಬೇಸ್ ಬಂದುಬಿಟ್ಟು 10,000 ಇರುತ್ತೆ. ಸೊ ಹಾಗೆ ಸ್ವಾನ್ ಇರುತ್ತೆ. ಸೊ ಆ್ಯಕ್ಚುಲಿ ಫಸ್ಟ್ ನಾವು ಕಲಿಬೇಕಾಗಿರೋದು ಇಲ್ಲಿ ಕಾಂಪ್ಲಿಮೆಂಟ್. ವೇದಿಕ್ ಮ್ಯಾಥ್ಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ನಾವೇನು ಕಲಿಬೇಕಂದ್ರೆ ಕಾಂಪ್ಲಿಮೆಂಟ್. ಸೊ ಫಸ್ಟ್ ಬೇಸ್ ಗೊತ್ತಿರಬೇಕು. ಬೇಸ್ ಬಂದುಬಿಟ್ಟು 1 to 9 is 10, 11 to 99 is 100. ಸೊ 101 is 9, 999 is 1000. ಸೊ 1001 to 9999 ಬೇಸ್ ಇಸ್ 10,000. ಸೊ ಸ್ವಾನ್ ಹಂಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿವರೆಗೂ ನಾವು ತಿಳ್ಕೊಳ್ಳೋಣ. ಫಸ್ಟ್ ನಾವು ಒಂದು ಕ್ವಶನ್ ತೊಗೊಂಡ್ರೆ ಸೊ 9. ಸೊ ಇದ್ರ ಬೇಸ್ ಬಂದುಬಿಟ್ಟು 10. ಸೊ ಇದಕ್ಕೆ ಎಷ್ಟು ಕಮ್ಮಿ ಇದೆ? ಸೊ 10 ಬರಬೇಕಂದ್ರೆ ನಾವು ಎಷ್ಟು ಆ್ಯಡ್ ಮಾಡಬೇಕು? 1. ಸೊ ಇದು ಬಂದುಬಿಟ್ಟು ಕಾಂಪ್ಲಿಮೆಂಟ್ ಅಂತೀವಿ. ಕಾಂಪ್ಲಿಮೆಂಟ್. ಸೊ ಬೇಸ್ ಸಿಗ್ತಾ ಇಲ್ಲಿ. ಸೊ ಆ ಥರ 2. ಸೊ ಇದಕ್ಕೆ ನಾವು ಎಷ್ಟು ಆ್ಯಡ್ ಮಾಡಿದರೆ ಬೇಸ್ ಬರುತ್ತೆ? 8 ಆ್ಯಡ್ ಮಾಡಿದ ತಕ್ಷಣ ನಮಗೆ ಬೇಸ್ ಬರುತ್ತೆ. ಸೊ 8 ಅನ್ನೋದೇನಿಲ್ಲಿ ಕಾಂಪ್ಲಿಮೆಂಟ್. ಸೊ ಇದೇ ಥರ ಡಬಲ್ ಡಿಜಿಟ್ ನೋಡೋದಾದರೆ 92. ಇದಕ್ಕೆ ನಾವು ಕಾಂಪ್ಲಿಮೆಂಟ್ ಕಂಡುಹಿಡಬೇಕಂದ್ರೆ ಫಸ್ಟ್ ನಾವಿಲ್ಲಿ ಚಿಕ್ಕದಾಗಿ 9, 10 ಬರ್ಕೋಬೇಕು. ಸೊ 9 - 9 0, 10 - 2 8. ಸೊ 92ಗೆ 08 ಆ್ಯಡ್ ಮಾಡಿದ್ರೆ 100 ಬರುತ್ತೆ. ಯಾಕೆ ನಾವು 08 ಬರ್ಕೋಬೇಕು ಅಂದರೆ 92 ಡಬಲ್ ಡಿಜಿಟ್ ಇದೆ. ಸೊ ಅದಕ್ಕೆ ಆನ್ಸರ್ ಕೂಡ 08 ಬರ್ಕೋಬೇಕು. 08 ಬರ್ಕೊಂಡಿದ್ದ ತಕ್ಷಣ ಆನ್ಸರ್ ಏನು ಚೇಂಜ್ ಆಗೋಲ್ಲ. ಸೊ 08 ಬರ್ಕೊಳ್ಳಿ. ಸೊ ಇಲ್ಲಿ 9, 10 ಯಾಕೆ ಹಾಕಿದ್ದೀನಿ ಅಂದರೆ ಸೊ ನೋಡಿ 100 - 92 ತಗೊಂಡಾಗ 0 2 ಆಗೋಲ್ಲ. ಸೊ ನಾವು ಒಂದು ಈ ಕಡೆ ತೊಗೊತೀವಿ. ಸೊ ಇಲ್ಲಿ 10 ಆಗುತ್ತೆ. ಮತ್ತೆ ಒಂದು ತಗೊಂಡ್ರೆ ಇಲ್ಲಿ 10 ಆಗುತ್ತೆ. ಸೊ ಇಲ್ಲಿ 9 ಆಗುತ್ತೆ. ಸೊ ಇಲ್ಲಿ 9 ಇಲ್ಲಿ 10 ಆಗುತ್ತೆ. ಸೊ ಸೇಮ್ ಸ್ಟೆಪ್ಸ್ ಇಲ್ಲಿ ನಾನು ಬರ್ದಿರೋದು 9, 10. ಸೊ 10 - 2 8, 9 - 9 0. ಸೊ ಸೇಮ್ ಆನ್ಸರ್ ಬಂತ ಇಲ್ಲಿ. ಸೊ ಅದಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ. ಇನ್ನು ಎಲ್ಲ ಕ್ವಶನ್ಸ್ಗೂ ಇದೇ ಥರ ತೊಗೋಬೋದು. 3 4 3 ಡಿಜಿಟು 4 ಡಿಜಿಟ್ಸ್ಗೂ ಎಲ್ಲ ತಗೋಬೋದು. 10 ಬಂದುಬಿಟ್ಟು ಲಾಸ್ಟಲ್ಲಿ ಹಾಕ್ಕೋಬೇಕು. ಫಾರ್ ಎಕ್ಸಾಂಪಲು 90 80 ಈ ಥರ ಏನಾದರೂ ಬಂದಾಗ ಸೊ 0ನ ಡೈರೆಕ್ಟಾಗಿ ನಾವು 0 ಬರ್ಕೋಬೇಕು. ಸೊ ಇಲ್ಲಿ 10 ತಗೋಬೇಕು. ಸೊ ಡೈರೆಕ್ಟಾಗಿ 0 ಬರ್ಕೋಬೇಕು. ಇಲ್ಲಿ 10 ತಗೋಬೇಕು. ಯಾಕಂದರೆ ನೋಡಿ ಇಲ್ಲಿ 100 - 90 ಸೊ ಈ ಥರ ತಗೊಂಡಾಗ ನಾವು 0 ಇರುತ್ತೆ. ಸೊ ಮೈನಸ್ ಮಾಡೋದು ಏನಿರಲ್ಲ. ಸೊ 10 - 9 1. ಸೊ ಸಿಗ್ತಾ. ಸೊ 10 - 9 1 ಸೇಮ್ ಆನ್ಸರ ಎರಡು ಕಡೆನೂ. ಸೊ ಇಲ್ಲಿ ಕೂಡ ಅಷ್ಟೇ 10 - 8 2. ಸೊ ಈ ಥರ ಆನ್ಸರ್ ಸಿಗುತ್ತೆ. ಸೊ ಇದೇ ಥರ 3 ನೋಡೋದಾದರೆ 693. ಇದು ನೋಡಿ ಈ ಥರ ನೋಡೋದಾದರೆ ಫಸ್ಟ್ ನಾವಿಲ್ಲಿ 9 9 10 ಹಾಕ್ಕೋಬೇಕು. ಸೊ 9 - 6 3, 9 - 9 0, 10 - 3 7. ಸೊ ನೋಡಿ ಇವೆರಡನ್ನೂ ಆ್ಯಡ್ ಮಾಡಿದರೆ ನಮಗೆ 1000 ಸಿಗುತ್ತೆ. ಸೊ ಬೇಸ್ ಬಂದ್ಬಿಟ್ಟು 1000. 693 307 0 1 0 1. ಸೊ 6 7 8 9 10. ಸೊ ಸಿಕ್ತಾ. ಸೊ ಬೇಸ್ ಬಂದುಬಿಟ್ಟು ಇರೋದೆಷ್ಟು 1000. ಕಾಂಪ್ಲಿಮೆಂಟ್ ಎಷ್ಟು 693 ಇದು 307. ಬೇಸ್ ಬಂದುಬಿಟ್ಟು 1000. 600 ಮೇಲೆ ಇದೆಯಲ್ಲ. ಸೊ ಅದಕ್ಕೆ ಸೊ 4 ಡಿಜಿಟ್ಸ್ ಬರೋಂಗಿದ್ರೆ 480 4846 ಈ ಥರ ಬಂದರೆ 4 ಬಂದರೆ ಸೊ ಅಗೇನ್ ಸೇಮ್ ಸ್ಟೆಪ್ ಬರ್ಕೊಳ್ಳಿ. ಇಲ್ಲಿ 9 9 10 ಬರ್ಕೊಳ್ಳಿ. ಸೊ 9 - 4 5, 9 - 8 1, 9 - 4 5. ಸೊ 10 - 6 4. ಈಸಿ ಅಲ್ವಾ? ಈ ಥರ ಫೈಂಡ್ ಔಟ್ ಮಾಡೋದು ಈಸಿ ಅಲ್ಲ? ಮಕ್ಕಳಿಗೆಲ್ಲ ಈಸಿ ಆಗುತ್ತೆ. ನೀವು ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಕಾಂಪಿಟೇಟಿವ್ಗೆ ಈಸಿ ಆಗುತ್ತೆ. ಸೊ ನೋಡಿ ಇಲ್ಲಿ
ಸೊ ಇವೆರಡು ಆ್ಯಡ್ ಮಾಡಿದ್ರೆ ನಮ್ಗೆ ಬೇಸ್ ಸಿಗುತ್ತೆ. ಸೊ ಬೇಸ್ ಬಂದುಬಿಟ್ಟು ಎಷ್ಟು ಇಲ್ಲಿ 10,000. ಸೊ ನೋಡಿ ಬೇಕಾದರೆ 4 8 4 6 5 1 5 4. ಸೊ ಇವೆರಡನ್ನೂ ಆ್ಯಡ್ ಮಾಡಿ 0 ಕ್ಯಾರಿ 1 ಮಾಡಿದರೆ 0 ಮತ್ತೆ ಕ್ಯಾರಿ 1 ಮಾಡಿದರೆ ಮತ್ತೆ 0 ಮತ್ತೆ ಕ್ಯಾರಿ 1 ಮಾಡಿದರೆ 10 ಸಿಕ್ತಾ. ಸೊ ನಿಮ್ಮ ಆನ್ಸರ್ ಕರೆಕ್ಟ್ ಅಂತ. ಸೊ ಇದು ನಾವು ಕಾಂಪ್ಲಿಮೆಂಟ್ನ ಕಂಡುಹಿಡಿಯೋದು. ನೆಕ್ಸ್ಟ್ ಕ್ಲಾಸಲ್ಲಿ ಅಡಿಷನ್ ಹೇಳ್ಕೊಡ್ತೀನಿ. ಸೊ ಇವತ್ತಿಂದು ಈ ಕ್ಲಾಸ್ ಇಷ್ಟ ಆಗಿತ್ತು. ಬಾಯ್.